ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಎಚ್.ಸಿ. ತಮ್ಮೇಶ್ ಗೌಡ ಬ್ಯಾಟರಾಯನಪುರ ಕ್ಷೇತ್ರದ ಜನತೆಗಾಗಿ ಸಂಕ್ರಾಂತಿ ಉತ್ಸವವನ್ನ ಹಮ್ಮಿಕೊಂಡಿದ್ರು. ನಿನ್ನೆಯಿಂದ ಆರಂಭವಾಗಿರುವಂತಹ ಸಂಕ್ರಾಂತಿ ಉತ್ಸವ 3 ದಿನಗಳ ಕಾಲ ನಡೆಯಲಿದ್ದು, ಮೊದಲ ದಿನವಾದ ನಿನ್ನೆ ಸಾವಿರಾರು ಮಂದಿ ಆಗಮಿಸಿದ್ರು. ತಮ್ಮೇಶ್ ಗೌಡ ಅವರ ನೇತೃತ್ವದಲ್ಲಿ ನಡೆದಂತಹ ಸುಗ್ಗಿ ಸಂಭ್ರಮ ಜನರನ್ನ ರಂಜಿಸಿತು. ಸಂಕ್ರಾಂತಿ ಸಂಗೀತ ಹಬ್ಬದಲ್ಲಿ ಕನ್ನಡದ ಜೊತೆ ಹಿಂದಿ, ಭೋಜ್ಪುರಿ ಗಾಯನ ಹಾಗೂ ನೃತ್ಯ ಕಾರ್ಯಕ್ರಮ ಎಲ್ಲರ ಗಮನವನ್ನ ಸೆಳೆಯಿತು. ಇನ್ನು ಒಡಿಶಾ, ಬಿಹಾರ, ಕೇರಳ, ಕರ್ನಾಟಕದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನಸೂರೆಗೊಂಡವು. ಸರಿಗಮಪ ಖ್ಯಾತಿಯ ಸುಹಾನಾ ಸೈಯದ್, ಸುನಿಲ್ ಹಾಗೂ ಇನ್ನಿತರ ಗಾಯನ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿತು. ಜನನಾಯಕ ಎಚ್.ಸಿ. ತಮ್ಮೇಶ್ ಗೌಡ ಎಂಬ ಘೋಷಣೆ ಮುಗಿಲು ಮುಟ್ಟಿತ್ತು. ಇಂದು ಮತ್ತು ನಾಳೆ ಕೂಡ ಅದ್ದೂರಿ ಕಾರ್ಯಕ್ರಮ ನಡೆಯಲಿದ್ದು, ನೂರಾರು ಜನ ಭಾಗವಹಿಸಲಿದ್ದಾರೆ. ದೊಡ್ಡಜಲ ಮುನಿ ವೆಂಕಟಪ್ಪನವರು, ದೊಡ್ಡಜಲ ಶಿವಪ್ಪನವರು ವೇದಿಕೆಗೆ ಬರಬೇಕು. ಜನರ ಒಂದು ಪಥ ಬದಲಾವಣೆ, ಅಭಿವೃದ್ಧಿಯ ಕಡೆ ಹೋಗ್ಬೇಕು, ಅದು ಭಾರತೀಯ ಜನತಾ ಪಕ್ಷದ ಕಡೆ ಹೋಗ್ಬೇಕು. ನಿಮ್ಮೆಲ್ಲರ ಆಶೀರ್ವಾದ ನನಗ್ ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಹಲವಾರು ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ಈಗಾಗಲೇ ಗ್ರಾಮಾಂತರದ ಎಲ್ಲ ಹಳ್ಳಿಗಳಲ್ಲಿ ರಂಗೋಲಿಯನ್ನ ಬಿಡಿಸಿರ್ತಕ್ಕಂಥ ನಮ್ಮೆಲ್ಲ ಅಕ್ಕ ತಂಗಿ ಬರೋರಿದ್ದಾರೆ. ವಿಜಯ್ ಪ್ರಕಾಶ್ ಅವರ ಲೈವ್ ಕನ್ಸರ್ಟ್ ಇದೆ. ಆ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದರ ಸವಿಯನ್ನ ಸವಿಬೇಕು. ಈ ಸಂಕ್ರಾಂತಿ ತಮ್ಮೆಲ್ಲರ ಮನೆಗಳಲ್ಲಿ ಒಳ್ಳೆಯದನ್ನ ಕೊಡ್ತಕ್ಕಂತ ಶಕ್ತಿ ಆ ಭಗವಂತ ನಿಮ್ಗೆಲ್ರಿಗೂ ಕೊಡ್ಲಿ. ಮುಂದಿನ ದಿನದಲ್ಲಿ ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.